ನಿಮ್ಮ ಹತ್ರ ಮಾತಾಡ್ಬೇಕು ನಾನು. ಏನ ಮಾತು? ನಾನ್ ತಪ್ಪು ಮಾಡ್ಲಿಲ್ಲ. ನಾನ್ ಯಾಕೆ ಅಶ್ಮಿತಾ ಹತ್ರ ಹಾಗೆ ಹೇಳಿದ್ನೋ ನಂಗೆ ಗೊತ್ತಿಲ್ಲ. ನಾನ್ ತುಂಬಾ ಅಮಾಯಕ, ನನ್ಗೇನು ಗೊತ್ತೇ ಇಲ್ಲ ಅಂತ ಹೇಳೋದಕ್ಕ? ರಾಜಿ ರಾಜಿ ಅದಲ್ಲ ರಾಜಿ. ಅಲ್ವಾ? ಹೌದು. ಏನ್ ಹೌದು? ನೀನ್ ಅಂದ್ಕೊಂಡಿರೋದಲ್ಲ ಅಂದ್ಮೇಲೆ ನೀನ್ ಅಲ್ವಾ ಅಂತ ಕೇಳಿದ್ಯಲ್ಲ, ಅದಕ್ಕೆ ಹೌದು ಅಂತ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಹಲೋ ರಾಜಿ, ಐ ಲವ್ ಯು. ಏನು? ಏನಂದೆ? ನೀನು ಕೇಳಿಸ್ತೇನೆ ಹಾಗಂತಿದ್ಯಾ, ಇಲ್ಲ ಕೇಳಿಸಿದ್ರು ಇನ್ನೊಂದ್ಸರಿ ಕೇಳ್ಬೇಕು ಅಂತ ಹೇಳ್ತಿದ್ಯಾ? ನಾನ್ ಯಾಕೆ ಹಾಗೆ ಬೇಕು ಬೇಕು ಅಂತ ಕೇಳಿಸ್ಕೋತೀನಿ? ಕೇಳಿ ಹೇಳಿಸ್ಕೊಳ್ಳೋಷ್ಟು ಪ್ರೀತಿ ಯಾವತ್ತೋ ಸತ್ ಹೋಯ್ತು. ಇದು ನಿನ್ ಬಾಯಿಂದ ಬಂದಿರೋ ಮಾತೆ ಹೊರತು ಹೃದಯದಿಂದ ಬಂದಿರೋ ಮಾತಲ್ಲ. ಅದನ್ನ ನೀವ್ ಅನ್ಕೊಂಡ್ರೆ ಸರಿ ಹೋಗತ್ತಾ? ಯಾಕೆ ಸರಿ ಹೋಗಲ್ಲ? ನಾನೇನ್ ತಪ್ಪು ಮಾತಾಡಿಲ್ಲ ಅಲ್ವಾ? ನಾನ್ ನಿನ್ನ ಪ್ರೀತಿಸ್ತವನು, ನಿನ್ನ ಮದ್ವೆ ಆಗೋಕ್ ಹೊರಟೋನು, ಹೇಗಿದ್ರು ಗಂಡ ಆಗೋನಲ್ವಾ? ಯಾರಿಗೆ? ನಿಂಗೆ. ಯಾರು ಹೇಳಿದ್ರು? ನಾನೇ. ಓ, ಅರ್ಥ ಆಯ್ತು. ನಿಮ್ಗೆ ಆಕ್ಸಿಡೆಂಟ್ ಆದಾಗಿಂದ ಬ್ರೈನ್ ಡ್ಯಾಮೇಜ್ ಆಗ್ಬಿಟ್ಟು ಮಾತ್ ಹಾಗೆ ಬರ್ತಿದೆ ಅನ್ಸುತ್ತೆ. ನಿಮ್ಗೆ ಆಗೋ ಹೆಂಡತಿ ನಾನಲ್ಲ, ಅಶ್ಮಿತಾ. ಚಿಚಿ, ಅವಳು ಹೆಂಡತಿ ಅಲ್ಲ, ನಮ್ ಪಾಲಿನ ಬ್ರಹ್ಮ ರಾಕ್ಷಸಿ. ರಾಜಿ, ನನಗೆ ನೀನೇ ಹೆಂಡತಿ, ನಿನಗ್ ನಾನೇ ಗಂಡ, ಇದೇ ಫಿಕ್ಸು. ನೀವ್ ಫಿಕ್ಸ್ ಮಾಡ್ಬಿಟ್ರೆ ಸರಿ ಹೋಗತ್ತಾ? ಓಹೋ, ಹೋಗ್ಲಿ. ನಮ್ಮ ಅತ್ತೆ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತಾ? ನಿಮ್ಮ ಅತ್ತೆ ಯಾರು? ಇನ್ಯಾರು? ನಿನ್ನಮ್ಮ. ನಮ್ಮಮ್ಮ ಯಾಕೆ ಫಿಕ್ಸ್ ಮಾಡ್ತಾರೆ? ಮಾಡ್ತಾರೆ, ಮಾಡ್ಸಿ ಅಂತ ಕೇಳಿದಿನಲ್ವಾ? ಕೇಳಿದ್ರ? ಏನ್ ಕೇಳಿದ್ರಿ? ಏನ್ ಕೇಳಿದಿನ? ಅತ್ತೆ ಅತ್ತೆ, ರಾಜಲಕ್ಷ್ಮಿ ಹೇಳ್ದಾಗೇನೆ ನಾನು ಮನೆ ಅಳಿಯಾಗಿ ಬರೋದಕ್ಕೆ ರೆಡಿ ಅಂತ ಹೇಳಿದೀನಿ. ನೀವ್ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಒಪ್ಕೋಬೇಕಲ್ಲ, ಅವ್ರು ಒಪ್ಕೊಳಲ್ವಲ್ಲ? ಇವಾಗ ಅವ್ರು ಕೂಡ ಒಪ್ಕೊಂಡಿದ್ದಾರೆ ಅಂತ ನಾನು ಅತ್ತೆಗೆ ಹೇಳಾಯ್ತಲ್ಲ. ಏನು? ಒಪ್ಕೊಂಡಿದ್ದಾರ? ಅದ್ ಹೇಗೆ ಒಪ್ಕೊಂಡ್ಬಿಡ್ತಾರೆ? ಹಾಗೇನಾದ್ರೂ ಒಪ್ಕೊಂಡ್ರೆ ನಾನೇನ್ ಮಾಡ್ತೀನಿ ಅಂತ ಗೊತ್ತು ಅಲ್ವಾ? ನೀನ್ ಏನಾದ್ರೂ ಮಾಡು, ನಾನ್ ಮಾತ್ರ ನಿನ್ನೆ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆದೆ. ರಾಜಿ, ನಿನಗ್ ಕೂಡ ಬೇರೆ ಆಪ್ಷನ್ ಇಲ್ಲ. ಆಪ್ಷನ್ ಅನ್ನೋದು ಒಬ್ರು ಕೊಡೋದಲ್ಲ, ನಾನೇ ತಗೊಳ್ಳೋದು. ನೀನ್ ತಗೊಳ್ಳೋ ಆಪ್ಷನ್ ಕೂಡ ನನ್ನ ಆಪ್ಷನ್ನೇ. ಆ ಅವಕಾಶನ ನೀವು ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದೀರಾ. ಕಳ್ಕೊಂಡಿಲ್ಲ ರಾಜಿ, ಕಳ್ಕೊಳ್ಳೋ ತರ ಮಾಡಿದ್ರು. ಆದ್ರೂ ನಿನ್ಗೇನ್ ಹೇಳು ಯೂಸ್ ಇಲ್ಲ ಅಂತ ಹೇಳಿ ನಾನು ಅತ್ತೆ. ಕಣಿ ಹೇಳಕ್ ಬಂದವನಾದ್ರೆ ಕಣಿ ಹೇಳ್ಬೇಕೆ ಹೊರತು ಹೀಗೆಲ್ಲ ಕುಣಿಬಾರ್ದು. ಓಹೋ, ರೆಗ್ಯುಲರ್ ಆಗಿ ಯಾವಾಗ್ಲೂ ನಾವು ಅದೇ ತರ ಮಾತಾಡ್ತೀವಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಲಿ ಅಂತ ಟ್ರೆಂಡ್ ನ ಫಾಲೋ ಮಾಡಿ ಹಂಗ್ ಮಾಡ್ದೆ ಅಷ್ಟೇ. ಇದೆಲ್ಲ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ವಾ? ಒದೆ ಬೀಳತ್ತೆ ಅನ್ನೋ ಹಾಡು ಕೂಡ ಟ್ರೆಂಡಿಂಗ್ಗೆ. ನಾನು ಟ್ರೆಂಡ್ ನ ಫಾಲೋ ಮಾಡ್ತಾನೆ ಪುರ್ಕೆ ಹಿಡ್ಕೊಂಡಿರೋದು. ಅಯ್ಯೋ ಬೇಡ ಬಾವು. ಪದ್ಮಾ, ಏನಾಯ್ತೆ? ಏನೀ ಗಲಾಟೆ? ಕುರ್ರು ಕುರ್ರು, ಕಣಿ ಹೇಳೋಕೆ ಆ ದೇವ್ರು ಕಳ್ಸಿದನಮ್ಮ. ಮನೆ ನೋಡಿ ಒಳಗಿನ ಗುಟ್ಟು ಹೇಳ್ತೀನಿ, ಕೈನ ನೋಡಿ ಚರಿತ್ರನ ಹೇಳ್ತೀನಿ, ಕಣ್ಣನ್ ನೋಡಿ ಕಾಲ ಜ್ಞಾನ ಹೇಳ್ತೀನಿ ಅಮ್ಮ. ನೋಡಕ್ಕೆ ದೇವಸ್ಥಾನದಲ್ಲಿ ಚಪ್ಲಿ ಕದಿಯೋನ್ ತರ ಕಾಣ್ತೀಯ. ನೀನೇನ್ ಕಣಿ ಹೇಳ್ತೀಯ? ಹೋಗ ಆ ಕಡೆ. ಹಂಗೆಲ್ಲ ಹೇಳ್ಬಾರ್ದು ಕಣಮ್ಮ, ಆ ದೇವ್ರು ಕೋಪ ಮಾಡ್ಕೋತಾನೆ. ನಿಮ್ ಮನೆಗೆ ದೃಷ್ಟಿ ಬಿದ್ದಿದೆ ಕಣಮ್ಮ, ಅದು ನನ್ನ ಕಣ್ಣಿಗೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಎಲ್ಲಿ ನಿಮ್ ಕೈ ತೋರ್ಸಮ್ಮ, ಹೇಳ್ತೀನಿ. ಹೌದಾ? ನನ್ ಕೈ ನೋಡ್ ಹೇಳಿ. ಹಾ, ಆ ಕೈ ತೋರ್ಸಿ ಅಮ್ಮ. ಹಾ, ಕಣ್ ಮುಚ್ಕೊಂಡಲ್ಲ, ನೋಡ್ಕೊಂಡ್ ಹೇಳು. ಹೇಳ್ತೀನಿ ಕಣಮ್ಮ, ಸ್ವಲ್ಪ ಸಮಾಧಾನವಾಗಿರಿ. ಇನ್ನೊಂದ್ಸಲ ತೋರ್ಸಮ್ಮ. ಗೆರೆಗಳೆಲ್ಲ ಚೆನ್ನಾಗೇ ಇದೆ ಹೊರತು ನಿನ್ನ ಅದೃಷ್ಟ ಚೆನ್ನಾಗಿಲ್ಲ ಕಣಮ್ಮ.
ನಿನಗೆ ಚಿನ್ನದ ಮೇಲೆ ತುಂಬಾ ಆಸೆ ಇದೆ. ಹೌದು ನೀವು ಸರಿಯಾಗಿ ಹೇಳಿದ್ರಿ ಸ್ವಾಮಿ. ಮತ್ತೆ ನಾನ್ ಕೋರ್ಕೊಂಡಷ್ಟು ಬಂಗಾರ ನಂಗೆ ಸಿಗುತ್ತಾ? ನಿನ್ಗೇನು ಸಿಗಲ್ಲ ಕಣಮ್ಮ. ಇರೋದನ್ನೇ ಸರಿಯಾಗಿ ಇಟ್ಕೊಳಕ್ ಕಲ್ತ್ಕೊಳಮ್ಮ. ಇಲ್ಲ ಅಂದ್ರೆ ನಿನ್ ಲೈಫ್ ಎಲ್ಲ ಬರೇ ಬರ್ಡೆ. ಎಲ್ಲಿ ನನ್ ಕೈ ನೋಡ್ ಹೇಳು. ಈ ಕೈ ಎಲ್ಲ ಕಣ ತಾಯೇ. ಹಾ ಅದೇ ಈ ಕೈ ತೋರ್ಸು ಅಂತ ಹೇಳ್ದೆ. ನಿಮ್ಗೂ ನಿಮ್ ಹೆಸರಿಗೂ ಸಂಬಂಧ ಇಲ್ಲ ಕಣ ತಾಯಿ. ಸಂಬಂಧ ಇಲ್ಲ ಅಂದ್ರೆ ಹೇಗೆ? ನನ್ಗೆ ನಮ್ಮ ಅಜ್ಜಿ ಹೆಸರಿಟ್ಟಿರೋದು. ಈ ಗೆರನ ನೋಡ್ತಾ ಇದ್ರೆ ನಿಮ್ ಯಜಮಾನ್ರು ತುಂಬಾ ಹಿಂದೆನೆ ಹರಿಪಾದ ಸೇರ್ಕೊಂಡ್ಬಿಟ್ರ ಅನ್ಸತ್ತೆ. ಅದು ನನ್ ಕೈ ನೋಡಿ ಹೇಳ್ಬೇಕಾ? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಹೊಸ್ದಾಗಿ ಏನಾದ್ರೂ ಇದ್ರೆ ಹೇಳು. ಸರಿ, ಕೈ ಕೂಡ ಹೇಳ್ತೀನಿ. ಹಾ